ತಪ್ಪಾಗುತ್ತೆ. ನಾವು ಸೆಲೆಬ್ರಿಟಿಯಾಗಿ ಮೆಸೇಜು ಕರೆಕ್ಟಾಗಿ ಕೊಡಬೇಕು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇವಾಗ ಈ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನು. ಯಾಕೆಂದರೆ ಇಷ್ಟು ದಿವಸ ಬರೀ ಪೊಲೀಸ್ ಸ್ಟೇಷನ್ ಇದು ಒಳಗಡೆ ಇತ್ತು. ನಿನ್ನೆ ಅಲ್ಲೂ ಹೋಗಿ ಅಲ್ಲಿ ನಿಮಗೆ ದಾಖಲೆ ಒದಗಿಸಿದ್ದೀನಿ. ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತು ಡಿ ಸಿ ಆಫೀಸ್ ಎರಡಕ್ಕೂ ಕೊಟ್ಟಿದ್ದೀನಿ. ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿ. ಒಂದೇ ಸೈಟಿಗೆ ಒಂದೇ ಜಾಗಕ್ಕೆ ಎರಡೆರಡು ಖಾತೆ ನಂಬರ್ಗಳು, ಎರಡೆರಡು ಈ ಖಾತೆಗಳು ಬಂದಿರೋದು ಈ ನಿಮ್ಮ ದಾಖಲೆಗಳು ನೋಡಿದಾಗ ಇದ್ರ ಬಗ್ಗೆ ನಾನು ನಿಮಗೆ ಫಸ್ಟ್ ಡೇ ಹೇಳದ್ನಲ್ಲ, ಇದು ಫೇಕ್ ಮಾಡಿದ್ದಾರೆ, ಇದು ಯಾರೋ ನಟರಾಜ್ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ. ನಮ್ಗೆ ಆಲ್ರೆಡಿ ಹಿಂದೆನೇ ಅವರು ನಟರಾಜು ಅವರು ಈ ಥರ ಈ ಸೈಟ್ ಅವ್ರಿಗೆ ಗೊತ್ತು, ಆ ಏರಿಯಾ ಗೊತ್ತು. ನಟರಾಜು ಅಂದರೆ ಅವನ ದೇವರಾಜು ಭಾವ, ಅವನು ನಟರಾಜು ಪಿಡಿ, ಅವನೆಲ್ಲ ಯಾವುದೋ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದ್ದಾನಂತೆ. ಹಿಂದೆ ಇಲ್ಲಿ ಇದ್ದಂತೆ ಆ ಏರಿಯಾದಲ್ಲಿ ಅವ್ನು ಮಾಡಿರೋದು ಅಂತ ನಿಮಗೆ ಫಸ್ಟ್ ಡೇ ಹೇಳಿದೆ. ಅವನ್ನ ಇಂಟರ್ವ್ಯೂ ಮಾಡಬೇಡಿ, ಅವ್ನ ಹಂಗೆ ಬಿಡಿ, ನಮ್ಮನ್ನ ಬನ್ನಿ ಕೇಳಕ್ಕೆ. ಮೇಡಮ್ ಅದೇನು ಗೊತ್ತಾ, ಅವ್ರನ್ನು ಕೂಡ ಮಾತಾಡ್ಸಿದ್ವಿ. ಅವ್ರು ಏನು ಹೇಳ್ತಾರೆ ಅಂದ್ರೆ, ನಾನು 4 ವರ್ಷದ ಹಿಂದೆನೇ 4 ವರ್ಷ ಆಗಿದೆ, 40 ವರ್ಷದ ಹಿಂದೆ ಪೇಪರ್ ಇದು ಗಲಾಟೆ ಆಗ್ತಿರೋದು. ಅವ್ನು 4 ವರ್ಷದಲ್ಲಿ ಮಾಡೋಗಿದೆ. ನನಗೆ ಯಾರು ಮಾಡಿಕೊಟ್ರು? ಆಯಪ್ಪನೇ ಅವ್ರಿಗೂ ಮಾಡಿದ್ದಾರೆ. ಫೇಕ್ ಮಾಡಿರೋದೇ ಆಯಪ್ಪ ಅಂತ ನನಗೆ ಮಾಹಿತಿ ಇದೆ. ಕರ್ಸ್ ಕೇಳಿ ಆಯಪ್ಪನ, ಆಯ್ತಾ? ಯಾಕೆ ನೋವು ತಪ್ಪು ಹೇಳಲ್ಲ. ಇವಾಗ ನಾನು ಸೈಟ್ ತಗೊಂಡೆ ತಪ್ಪು, ಈಗ ಅದನ್ನು ಹೇಳಬಲ್ಲೆ ನಾನು. ಯಾಕೆಂದ್ರೆ ಯಶೋರಮ್ಮ ಅಲ್ವಾ, ಏನು ಮಾಡಿದ್ರು ತಪ್ಪು ನಮ್ಮದು. ಅದೇ ಬೇರೆ ಯಾರಾದರೂ ಆಗಿದ್ರು ನೀವು ಇಷ್ಟೊಂದು ಬಂದು ಕೇಳ್ತಾ ಇರಲಿಲ್ಲ. ನಾವು ಕೋಟಿಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಕದ್ದು ಸೈಡ್ ತೊಗೊಂಡಿದ್ದೀವಿ ಅನ್ನೋ ಥರ ನೀವು ಮಾತಾಡ್ದಂಗೆ ಇತ್ತು. ಇವಾಗ ನೀವಲ್ಲ, ಸಮಾಜ ನಾನು ಹೇಳ್ತಿರೋದು. ಅದನ್ನು ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಅವ್ರ ಹತ್ರ ಯಾಕಿದೆ ಡೂಪ್ಲಿಕೇಟು ಅಂತ ಅವ್ರನ್ನ ಕೇಳಿ. ನಂದು ಯಾವುದು ಡೂಪ್ಲಿಕೇಟ್ ಇಲ್ಲ, ಕ್ಲಿಯರ್ ಇದೆ ಪೇಪರ್ ಕೊಟ್ಟಿದ್ದೀನಿ ನಿಮಗೆ, ಗೊತ್ತಾಯ್ತಾ? ನನ್ನ ಪೇಪರ್ ಕ್ಲಿಯರ್ ಆಗಿದೆ ಅಂತ ನಾನು ಕಾನೂನು ಪ್ರಕಾರ ಡಿ ಸಿ ಆಫೀಸು ಜಿಲ್ಲಾಧಿಕಾರಿಗೆ ತಲುಪಿಸಿದ್ದೀನಿ. ದಾಖಲೆ ಕೊಡ್ಬೇಕು ನಾನು, ಯಾಕೆಂದ್ರೆ ಇಷ್ಟಾದ್ಮೇಲೆ ಅವ್ರಿಗೆ ತಲುಪಿಸ್ಬೇಕು. ನಮ್ಮ ಗಮನಕ್ಕೆ ಯಾಕೆ ತಂದಿಲ್ಲ ಅಂತಾರೆ. ತಂದಿದ್ದೀವಿ. ಇದಕ್ಕೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಕೋರ್ಟಲ್ಲಿ ಕ್ರಮ ತಗೋತೀನಿ. 5-6 ವರ್ಷದ ಅನುಭವದಲ್ಲಿ ಇದ್ದೀರಿ, ಆಗೇನಾದ್ರು ನಿಮ್ಮನ್ನು ಕೇಳಿದ್ರು? ಅವರು ಬಂದೇ ಇಲ್ಲ, ಒಂದು ದಿವಸನೂ ಬಂದಿಲ್ಲ. ಹಂಗೆ ಬಂದಿದ್ರೆ ಇಷ್ಟು ದಿವಸ ಈ ಥರ ದಾನ್ಲೆ ಮಾಡಿದ್ರೆ ನಾವು ಬಿಡ್ತಾ ಇದ್ವಾ? ಹಂಗೇನೂ ಆಗಿಲ್ಲ. ಈಗ ಏಕಾಏಕಿ ಬಂದ ಅವತ್ತು ಹೊಡೆದಿರೋದಷ್ಟೇ. ಅವರು ಕಟ್ಟಿದ್ರು, ಹಳಬರು ಕಟ್ಟಿದ್ರು. ಡಿ ಸಿ ಭೇಟಿ ಮಾಡ್ತೀನಿ ಇಲ್ಲ, ಅವ್ರಿಗೆ ಕೊಟ್ಟಿದ್ದೀನಿ. ಡಿ ಸಿ ಅವರೆಲ್ಲ ರಜಾ ಹೋಗಿ ಬರ್ತೀನಿ. ಮತ್ತೆ ಯಾರ ಕಡೆಯಿಂದ ಮೋಸ ಆಗಿರೋದು ಅಂತ ಹೇಳ್ತೀವಿ? ನಿಮಗೆ ಕನ್ನಡ ಬರಲ್ವಾ? ಅಲ್ಲ ನೀವ್ ಹೇಳಿ, ನಾನು ಹೇಳಿದ್ದೀನಿ ಎಲ್ಲಾನು. ಡಾಕ್ಯುಮೆಂಟ್ ಅಲ್ಲ ರೀ, ಗೌರ್ಮೆಂಟ್ ಯಾರು ಮಾಡ್ತಾರೆ? ಫೇಕ್ ಯಾರು ಮಾಡ್ತಾರೆ? ಯಾರು ಕುತ್ಕೋತಾರೆ ಆಫೀಸಲ್ಲಿ? ಅವ್ರು ಮಾಡಿದ್ದಾರೆ. ಯಾವ ಇಸ್ಪಿಲಿ? ಅದನ್ನೇ ಕೇಳಿದ್ವಿ. ಯಾರ ಕಡೆಯಿಂದ ಆಗಿದೆ? ಸರ್ಕಾರದಿಂದ ಆಗಿದೆ. ನ್ಯಾಯಾಲಯದಲ್ಲಿ ಕೋರ್ಟ್ ಕೇಸ್ ಯಾವಾಗ? ಸರ್ಕಾರದಿಂದ ಆಗಿದೆ. ಸರ್ಕಾರದನ್ನ ಮಾಹಿತಿ ಕೊಟ್ಟಿದ್ವಿ. ಅವ್ರ ಯಾವಾಗಿದೆ ಮೇಡಮ್ ನೆಕ್ಸ್ಟ್ ಕೇಸನ್ನ ಯಾವ ನಮ್ಮ ಲಾಯರ್ ಕೇಳಬೇಕು, ನಂಗೆ ಗೊತ್ತಿಲ್ಲ. ಅದು ಅವರು 2 ಕೇಸ್ ಏನೋ ಹಾಕಿದ್ದಾರೆ, ಡಿಫಾಮೇಷನ್ ಏನೇನೋ ಹಾಕಿದ್ದಾರೆ. ನಮ್ಮ ಲಾಯರ್ ಕೇಳಬೇಕು. ಹಂಗಾಗಿ ಬಂದರು ತಗೊಳ್ಳಿ. ಒಬ್ಬ 2 ಅಂತ ನೀವು ಹೇಳ್ತಾ ಇರೋದು. ಈಗ ನಮ್ಮ ಸರ್ವೆ ನಂಬರು ಅಲ್ಲ ರೀ, 2 ಆಗಿಲ್ಲ ರೀ. ಫೇಕ್ ಒಂದು, ಒರಿಜಿನಲ್ ಒಂದು. ಅವ್ರು ಫೇಕು, ಅವ್ರದ್ದು ಫೇಕು, ನಮ್ಮದು ಒರಿಜಿನಲ್. 2 ಆಗಿಲ್ಲ. ಒರಿಜಿನಲ್ 2 ಯಾರೂ ಮಾಡೋಕ್ಕಾಗಲ್ಲ. ಒಂದು ಫೇಕು, ಒಂದು ಡೂಪ್ಲಿಕೇಟು. ಅದನ್ನು ನಾನು ಗಮನಕ್ಕೆ ತಂದಿದ್ದೀನಿ. ಇವಾಗ ಏನು ಹೇಳಿ, ನಿನ್ನೆ ಹೇಳ್ತಿದ್ದ ಅವ್ರ ಡ್ಯಾಡಿ ಹೆಸರು, ನಮ್ಮ ಅಪ್ಪ ಅವ್ರ ಹೆಸರಲ್ಲಿದೆ ಅಂತ ಸೈಟು. ತಲೆ ಕೆಟ್ಟಿರ್ಬೇಕು ಅವನಿಗೆಲ್ಲ. ನಮ್ಮ ತಂದೆ ಹೆಸರಲ್ಲಿದೆಯಾ ಪ್ರಾಪರ್ಟಿ? ನನ್ನ ಹೆಸರಲ್ಲಿ ತಾನೇ ಇದೆ. ಅದಕ್ಕೆ ಗಂಡನ ಹೆಸರು ಕೊಟ್ಟಿಲ್ಲ, ನಿಮ್ಮ ತಂದೆಯವರ ಹೆಸರಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ ನಾವು ಕೇಳಿದ್ವಿ. ನೋಟಿಸ್ ಪುಷ್ಪ ಅರುಣ್, ಶ್ರೀಮತಿ ಪುಷ್ಪ ಅರುಣ್ ಕುಮಾರ್ ಅಂತ ಕೊಡ್ತಾರೆ. ಇತ್ತು ಅರುಣ್ ಕುಮಾರ್ ಅಂತ ನೀವು ಕೊಟ್ಟಿಲ್ಲ. ತಂದೆ ಹೆಸರು ನಿಮಗೆ ಕನ್ನಡ ಬರಲ್ಲ ಅನ್ಸುತ್ತೆ. ಅವ್ರು ಹೇಳಿದ್ದು ಅವ್ರ ಅಪ್ಪ ಅವ್ರ ಹೆಸರಲ್ಲಿ ಪ್ರಾಪರ್ಟಿ ಇದೆ ಅಂತ. ಕೇಳಿ ನೋಡಿ, ಇನ್ನೊಂದ್ಸರಿ ಮೀಳಿರ್ತದೆ. ಅವ್ರ ಅಪ್ಪ ಅವ್ರ ಹೆಸರಲ್ಲಿ ಪ್ರಾಪರ್ಟಿ ತಗೊಂಡಿರೋದು ಅಂತ ಹೇಳಿರೋದಾಯ್ತು. ತಂದೆ ಯಜಮಾನ್ ಹೆಸರು ಬರುತ್ತಲ್ಲ, ಪುಷ್ಪ ಅರುಣ್ ಕುಮಾರ್ ಅಂತ. ಅದ್ರ ನೋಟಿಸಲ್ಲಿ ಅದು ಯಾಕೆ ಕೊಟ್ಟಿಲ್ಲ ಅವರು? ಅಷ್ಟೇ. ಓಕೆ.